ಪುಲ್ವಾಮಾ ದಾಳಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಪ್ರತಿಕಾರದ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. ಎನ್ಕೌಂಟರ್ ಜಾರಿಯಲ್ಲಿದೆ. ಬುಲೆಟ್ಗೆ ಬುಲೆಟ್ನಿಂದಲೇ ಉತ್ತರ ಅನ್ನುವಂತ ಹೇಳಿಕೆಯನ್ನ ಇದೀಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನೀಡಿದ್ದಾರೆ. ಬುಲೆಟ್ಗೆ ಶಾಂತಿಯ ಉತ್ತರ ವೇಸ್ಟ್, ಬುಲೆಟ್ಗೆ ಬುಲೆಟ್ನಿಂದಲೇ ಉತ್ತರವನ್ನ ಕೊಡಲಾಗುತ್ತೆ ಅನ್ನುವಂಥದ್ದನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕೊಟ್ಟಿರುವಂತಹ ಹೇಳಿಕೆ, ಭಯೋತ್ಪಾದಕರನ್ನ ಹೊಸಕಿ ಹಾಕುವಂತಹ ಕಾರ್ಯಾಚರಣೆ ನಡೆದಿರುವಂತಹ ಈ ಸಂದರ್ಭದಲ್ಲಿ ಅಮಿತ್ ಶಾ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜನಾಥ್ ಸಿಂಗ್ ಅವರ ಹೇಳಿಕೆ ಬಂತು, ಇದೀಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನೀಡಿರುವಂತಹ ಹೇಳಿಕೆ, ಭಯೋತ್ಪಾದಕರನ್ನ ಹೊಸಕಿ ಹಾಕುವ ಕಾರ್ಯಾಚರಣೆ ತೀವ್ರಗೊಂಡಿರುವ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನುವಂತಹ ಗಾದೆ ಮಾತಿದೆ, ಅದರ ರೀತಿಯಲ್ಲಿ ಅಮಿತ್ ಶಾ ಹೇಳಿರುವಂಥದ್ದು ಬುಲೆಟ್ಗೆ ಬುಲೆಟ್ಟೇ ಉತ್ತರ ಅನ್ನುವಂಥ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಧಾನಿ ಕೂಡ ಮೊನ್ನೆ ಹೇಳಿದ್ರು, ಹೊಸ ಭಾರತದ ಹೊಸ ರೀತಿ ನೀತಿಗಳ ಬಗ್ಗೆ ಶತ್ರುಗಳಿಗೆ ಅರಿವಿಲ್ಲ, ತೋರಿಸ್ತೀವಿ ನಾವು ಅದನ್ನ ಅನ್ನುವಂಥ ಮಾತನ್ನ ಹೇಳಿದ್ರು. ಹಿಂದಿನ ತರ ನಾವು ಸುಮ್ಮನೆ ಕೂರೋದಿಲ್ಲ ಅನ್ನುವಂಥ ಮಾತುಗಳನ್ನ ಕೂಡ ಹೇಳಿದ್ರು. भी की और सफलता भी प्राप्त की, चाहे वो कूटनीतिक मोर्चा हो, चाहे सेना को ताकत देने का मोर्चा हो, चाहे गोली का जवाब गोले से देने की जवाब बात हो, हर चीज में भारतीय जनता पार्टी की सरकार ने हमेशा जीरो टॉलरेंस की नीति अपनाई, जवाब देने की शुरुआत भी की और सफलता भी प्राप्त की। चाहे वो कूटनीतिक मोर्चा हो, चाहे सेना को ताकत देने का मोर्चा हो, चाहे गोली का जवाब गोले से देने की जवाब बात हो, हर चीज में भारतीय जनता पार्टी की सरकार ने हमेशा जीरो टॉलरेंस की नीति अपनाई, जवाब देने की शुरुआत भी की और सफलता भी प्राप्त की। चाहे वो कूटनीतिक मोर्चा हो, चाहे सेना को ताकत देने का मोर्चा हो, चाहे गोली का जवाब गोले से देने की जवाब बात हो, हर चीज में भारतीय जनता पार्टी की सरकार ने हमेशा जीरो टॉलरेंस की नीति अपनाई, जवाब देने की शुरुआत भी की और सफलता भी प्राप्त की। चाहे वो कूटनीतिक मोर्चा हो, चाहे सेना को ताकत देने का मोर्चा हो, चाहे गोली का जवाब गोले से देने की जवाब बात हो, हर चीज में भारतीय जनता पार्टी की सरकार ने हमेशा जीरो टॉलरेंस की नीति अपनाई, जवाब देने की शुरुआत भी की और सफलता भी प्राप्त की। ಇದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಮಾತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಭಾರತ ರಾಜತಾಂತ್ರಿಕವಾಗಿರ್ಬೋದು ಅಥವಾ ಸೇನಾ ಕಾರ್ಯಾಚರಣೆ ವಿಚಾರದಲ್ಲಾಗಿರ್ಬೋದು, ಅಂದರೆ ಸೇನೆಗೆ ಬಲ ತುಂಬುವ ವಿಚಾರದಲ್ಲಾಗಿರ್ಬೋದು ಅಥವಾ ಬುಲೆಟ್ಗೆ ಬುಲೆಟ್ನಿಂದಲೇ ಉತ್ತರ ಕೊಡೋ ವಿಚಾರದಲ್ಲಾಗಿರ್ಬೋದು, ನಾವು ಮುಲಾಜು ನೋಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೂಡ ಶುರುವಾಗಿದ್ದು ಅದರಲ್ಲಿ ಸಕ್ಸಸ್ ಕೂಡ ನಮಗೆ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ಇವತ್ತು ಬೆಳಗ್ಗೆ ನಡೆದಂತಹ ಪುಲ್ವಾಮಾ ಎನ್ಕೌಂಟರ್, ಭಯೋತ್ಪಾದಕರ ದಾಳಿಗೆ ಪ್ರತಿಯಾಗಿ ನಮ್ಮ ಪಡೆಗಳು ನಡೆಸಿರುವಂತಹ ಪ್ರತಿ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಅವರು ಮಾತನ್ನು ಇಲ್ಲಿ ಹೇಳಿರುವಂಥದ್ದು. ಆಲ್ರೆಡಿ 2 ಭಯೋತ್ಪಾದಕರನ್ನು ಹೊಡೆದುರುಳಿಸಲಾಗಿದೆ. ಎನ್ಕೌಂಟರ್ನಲ್ಲಿ ಉಳಿದಿರುವಂತಹ 6 ಭಯೋತ್ಪಾದಕರಿಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಇದು ಕಾಶ್ಮೀರದ ಒಂದು ಲೊಕೇಶನ್ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು. 8 ಜನ ಇದ್ರು, 2ರನ್ನ ಹೊಡೆದು ಹಾಕಿದ್ದಾರೆ, ಇನ್ನು 6 ಜನಕ್ಕೋಸ್ಕರ ಕಾರ್ಯಾಚರಣೆ ನಡೀತಾ ಇದೆ. ಒಂದು ಲೊಕೇಶನ್ ಉಳಿದಂತೆ ಇಡೀ ಕಾಶ್ಮೀರ ಕಣಿವೆಯಲ್ಲಿ ಒಟ್ಟು 56 ಭಯೋತ್ಪಾದಕರಿದ್ದು 33 ಜನ ಪಾಕಿಸ್ತಾನದಿಂದ ಬಂದಿರುವಂತಹ ಪಾಕಿ ಬುದ್ಧಿಯ ಪಾಕಿಸ್ತಾನದ ಭಯೋತ್ಪಾದಕರು. ಇವರೆಲ್ಲರನ್ನ ಕೂಡ ಮುಗಿಸಲು, ಇವರೆಲ್ಲರನ್ನ ಕೂಡ ಹತ್ತಿಕ್ಕಲು ಆಪರೇಷನ್ ಆಲ್ಔಟ್ಗೆ ಈಗ ಸ್ಯಾಂಕ್ಷನ್ ಮಾಡಲಾಗಿದೆ. ಅವ್ರನ್ನ ಹುಡುಕೊಂಡು ಈಗ ಸೇನಾಪಡೆಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ.